ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿಕ್ಕಬಳ್ಳಾಪುರದ ಹೋಮ್ ಸ್ಟೇಯಲ್ಲಿ ಸಾವನ್ನಪ್ಪಿರುವ ಯುವತಿ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಚುರುಕಾಗಿದೆ. ಅಸಲಿಗೆ ಸಾವನ್ನಪ್ಪಿರುವ ಸುರಭಿಯ ಹಿನ್ನೆಲೆ ಏನು, ಯಾರು ಸಹವಾಸ ಮಾಡಿದ್ಲು, 3 ದಿನ ಮಿಸ್ಸಿಂಗ್ ಕಂಪ್ಲೇಂಟ್, ತದನಂತರದಲ್ಲಿ ಪತ್ತೆ, ಮತ್ತೆ ಮನೆ ಬಿಟ್ಟು ನಾಪತ್ತೆಯಾದಂತಹ ಸುರಭಿ ಪತ್ತೆಯಾಗಿದ್ದು ಆಕೆಯ ಮೃತದೇಹ. ಯಾಕೆ ಏನಾಯ್ತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಚುರುಕಾದಾಗ ಈ ಯುವತಿ ಸಾವಿನ ಕೇಸ್ಗೆ ಸಂಬಂಧಪಟ್ಟಂತೆ ಹಲವಾರು ರೀತಿಯ ಮಾಹಿತಿಯನ್ನ ಆಲ್ರೆಡಿ ಪೊಲೀಸರು ಕಲೆ ಹಾಕಿದ್ದಾರೆ. ಆಕೆಯ ಸಾವಿಗೆ ನಿಜಕ್ಕೂ ಕಾರಣ ಏನು, ಇದು ಸಹಜ ಸಾವ ಅಥವಾ ಇನ್ನೇನಾದ್ರೂ ಕಾರಣ ಇದೆಯಾ ಅನ್ನುವಂತಹ ಪ್ರಶ್ನೆಗೆ ಒಂದು ಉತ್ತರ ಸಿಕ್ಕಂಗೆ ಕಾಣಿಸುತ್ತೆ ಪೊಲೀಸರಿಗೆ. ಚಿಕ್ಕಬಳ್ಳಾಪುರದಲ್ಲಿ ಸಾವನ್ನಪ್ಪಿರುವ ಸುರಭಿ ಸೀಕ್ರೆಟ್ ನ ರೋಚಕ ಮಾಹಿತಿ ಗ್ಯಾರಂಟಿ ನ್ಯೂಸ್ ನಲ್ಲಿ. ಚಿಕ್ಕಬಳ್ಳಾಪುರದಲ್ಲಿ ಸಾವನ್ನಪ್ಪಿರುವ ಸುರಭಿ ಸೀಕ್ರೆಟ್ ಬಹಳ ರೋಚಕತೆಯಿಂದ ಕೂಡಿದೆ. ಹೋಮ್ ಸ್ಟೇ ಸುರಭಿ ಸಾವಿನ ಕರಾಳ ಸತ್ಯವೇನು ಗೊತ್ತಾ? ಕೆಲಸ ಮುಗಿಸಿ ಅಲಿ ಜೊತೆ ಹೋಗಿದ್ದೆಲ್ಲಿಗೆ ಈ ಸುಂದ್ರಿ? ಅದೊಂದು ಚಟದಿಂದಲೇ ಚಟ್ಟವೇರ್ಬಿಟ್ಲ ಸುರಭಿ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಜಾಲಿ ಎಂದವಳ ಹಿಸ್ಟ್ರಿ ಕೇಳಿದ್ರೆ ಶಾಕ್ ಆಗೋದು ಪಕ್ಕಾ ನೀವು ಕೂಡ. ಗ್ಯಾರಂಟಿ ನ್ಯೂಸ್ ನಲ್ಲಿ ಸುಂದ್ರಿ ಸುರಭಿಯ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರದಲ್ಲಿ ಸಾವನ್ನಪ್ಪಿರುವ ಸುರಭಿಯ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿನ ಪೊಲೀಸರು ಕಲೆ ಹಾಕಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಹೋಮ್ ಸ್ಟೇನಲ್ಲಿ ಯುವತಿ ಸಾವು ಕೇಸ್ಗೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಸಂಚಿತ್ ಅಲಿ ಸುರಭಿ ನಡುವಿನ ಬಿಗ್ ಸೀಕ್ರೆಟ್ ರಿವೀಲ್ ಆಗಿದೆ. ಅಲಿ ಹಾಗೂ ಸುರಭಿ ಲವ್ ಮೇಟ್ ಅಲ್ಲ, ಡ್ರಗ್ ಮೇಟ್ ಅನ್ನುವಂತ ವಿಚಾರ ಬೆಳಕಿಗೆ ಬಂದಿದೆ. ಆಸ್ತಿ ಮಾರಾಟ ಮಾಡಿ ಮಗಳನ್ನ ಓದಿಸ್ತಿದ್ರಂತೆ ಸುರಭಿ ತಾಯಿ. ಪಾಪ ಕಷ್ಟಪಟ್ಟು ಬಡತನ ಮರೆತು ಹೈಟೆಕ್ ಲೈಫ್ ಎಂಜಾಯ್ ಮಾಡೋದಕ್ಕೆ ಸುರಭಿ ಮನಸ್ಸು ವಾಲಿತ್ತು. ಮೋಜು ಮಸ್ತಿ ಮಾಡ್ತಿದ್ದಾಗ ಪರಿಚಯ ಆಗಿದ್ದೆ ಈ ಸಂಚಿತ್ ಅಲಿ ಸ್ನೇಹಕ್ಕೆ ಬಿದ್ದು ಡ್ರಗ್ಸ್ಗೆ ಎಡಿಕ್ಟ್ ಆಗ್ತಾಳೆ ಈ ಸುರಭಿ. ಬಳಿಕ ಮನೆಯಲ್ಲಿ ಹೇಳದೆ 3 ದಿನ ಮನೆ ಬಿಟ್ಟು ಹೋಗಿರ್ತಾಳೆ ಸುರಭಿ. ಆಗ ತಾಯಿ ಆತಂಕಗೊಂಡು ಬನಶಂಕರಿ ಠಾಣೆಯಲ್ಲಿ ಒಂದು ಮಿಸ್ಸಿಂಗ್ ಕೇಸ್ ಅನ್ನ ದಾಖಲು ಮಾಡಿರ್ತಾರೆ. ಕೇಸ್ ದಾಖಲಿಸಿಕೊಂಡು ಬುದ್ಧಿವಾದ ಹೇಳಿ ಕಳಿಸ್ತಾರಂತೆ ಪೊಲೀಸರು, 3 ದಿನ ಮನೆಗೆ ಬಂದಿಲ್ಲ ಅನ್ನೋ ಕಾರಣಕ್ಕೆ. ಬಳಿಕ ಮಗಳಿಗೆ ರಿಹ್ಯಾಬಿಲಿಟೇಷನ್ ಸೆಂಟರ್ ಅದು, ಅಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ಬೇಕು, ಡ್ರಗ್ಸ್ ಮುಕ್ತ ಆಗಿ ಬರಬೇಕು, ಡ್ರಗ್ಸ್ ಎಡಿಕ್ಟ್ ನಿಂದ ಆಕೆ ಆಚೆ ಬರಬೇಕು ಅನ್ನೋ ಕಾರಣಕ್ಕೆ ಆಕೆಯನ್ನ ಅಲ್ಲಿಗೆ ಸೇರಿಸ್ತಾರೆ ತಾಯಿ. ಬಟ್ ಅಲ್ಲಿಂದ ಬಂದು ಕೂಡ ಆಕೆ ಸರಿ ಹೋದ್ಲಾ ಇಲ್ಲ, ಮತ್ತೆ ಡ್ರಗ್ಸ್ ಚಟಕ್ಕೆ ದಾಸಳಾಗ್ತಾಳೆ. ಮಗಳ ಹಿತದೃಷ್ಟಿಯಿಂದ ಬೆಂಗಳೂರು ಸಹವಾಸ ಬೇಡ ಅಂತ ಚಿಕ್ಕಬಳ್ಳಾಪುರಕ್ಕೆ ಶಿಫ್ಟ್ ಆಗ್ತಾರೆ. ಆದ್ರೂ ಕೂಡ ಮಗಳು ಸರಿ ಹೋಗಲ್ಲ. ಸಂಚಿತ್ ಅಲಿಯ ಸಹವಾಸವನ್ನ ಆಕೆ ಬಿಟ್ಟಿರ್ಲಿಲ್ಲ. ಮತ್ತೆ ಆತನ ಜೊತೆಗೆ ಓಡಾಡೋದು, ಆತನ ಜೊತೆ ಡ್ರಗ್ಸ್ ಅನ್ನ ತೆಗೆದುಕೊಳ್ಳೋದು, ಇದಕ್ಕೆ ದಾಸಳಾಗ್ಬಿಟ್ಟಿರ್ತಾಳೆ ಸುರಭಿ ಅನ್ನುವಂತಹ ವಿಚಾರ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ಈಗ ಹೋಮ್ ಸ್ಟೇಯಲ್ಲಿ ಡ್ರಗ್ಸ್ ತೆಗೆದುಕೊಂಡೇ ಸುರಭಿ ಸಾವನ್ನಪ್ಪಿದ್ದಾಳೆ ಅನ್ನೋದನ್ನ ಪೊಲೀಸರು ತನಿಖೆಯ ಸಂದರ್ಭದಲ್ಲಿ ಪತ್ತೆ ಹಚ್ಚಿದ್ದಾರೆ. ಹಾಗಾಗಿ ಆಕೆಯ ಸಾವಿಗೆ ಇದು ಮೇಜರ್ ಟ್ವಿಸ್ಟ್ ಆಗ್ತಾ ಇದೆ. ಪ್ರಮುಖವಾಗಿ ಡ್ರಗ್ಸೇ ಆಕೆಯ ಬಾಳಿನಲ್ಲಿ ಆಕೆಯ ಜೀವವನ್ನ ಅಂತ್ಯಗೊಳಿಸೋದಕ್ಕೆ ಇದು ಕೂಡ ಕಾರಣ ಅನ್ನುವಂತಹ ವಿಚಾರವನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಮತ್ತೊಂದು ಅಪ್ಡೇಟ್ ಇದೆ. ಚಿಕ್ಕಬಳ್ಳಾಪುರಕ್ಕೆ ಶಿಫ್ಟ್ ಆಗಿದ್ದ ಬಗ್ಗೆ ಸಂಚಿತ್ ಅಲಿಗೆ ಗೊತ್ತಾಗಿದ್ದು ಹೇಗೆ? ಸುರಭಿಯೇ ಅಲಿಗೆ ಕಾಲ್ ಮಾಡಿ ಬಾ ಅಂತ ಹೇಳಿದ್ಲಾ ಅಥವಾ ಅಲಿನೇ ಕರೆದ್ನಾ? ಕೆಲಸದಿಂದ ಮನೆಗೆ ಹೋಗದೆ ಹೋಮ್ ಸ್ಟೇಗೆ ಹೋಗಿದ್ಯಾಕೆ ಈ ಸುರಭಿ? ಸಂಜೆ ಹೋಮ್ ಸ್ಟೇಗೆ ಹೋದವಳು ರಾತ್ರಿ ಎಲ್ಲ ಡ್ರಗ್ಸ್ ಸೇವನೆ ಮಾಡ್ಬಿಟ್ಲಾ? ಆ ರಾತ್ರಿ ಇಬ್ಬರ ನಡುವೆ ನಡೆದ ಅಸಲಿ ಕಹಾನಿ ಆದ್ರೂ ಏನು? ಹೋಮ್ ಸ್ಟೇಗೆ ಹೋಗಬೇಕಾದವಳು ಅಂದ್ರೆ ಹೋಮ್ಗೆ ಹೋಗಬೇಕಾದವಳು ಹೋಮ್ ಸ್ಟೇಗೆ ಹೋಗಿ ಸಾವಿಗೀಡಾಕಿದ್ದು ಯಾಕೆ? ಸುರಭಿ ಸಾವು ಕೊಲೆಯೋ ಅಥವಾ ಆತ್ಮಹತ್ಯೆಯೋ? ರಾತ್ರಿ 12 ಗಂಟೆಯಲ್ಲಿ ಡೈರಿಯಲ್ಲಿ ಬರೆದಿದ್ದಾದ್ರೂ ಏನು ಸುರಭಿ? ಚಿಕ್ಕಬಳ್ಳಾಪುರಕ್ಕೆ ಶಿಫ್ಟ್ ಆಗಿದ್ದ ಬಗ್ಗೆ ಸಂಚಿತ್ ಅಲಿಗೆ ಮಾಹಿತಿ ಕೊಟ್ಟವರು ಯಾರು? ಸುರಭಿನೇ ಕಾಲ್ ಮಾಡಿ ಅಲಿಗೆ ಬಾ ಅಂತ ಕರೆದ್ಲಾ ಅಥವಾ ಅಲಿನೇ ಹುಡುಕಿಕೊಂಡು ಸುರಭಿಯನ್ನ ಬಂದ? ಕೆಲಸದಿಂದ ಮನೆಗೆ ಹೋಗ್ಬೇಕಾದವಳು ಹೋಮ್ ಸ್ಟೇಗೆ ಹೋಗಿದ್ಯಾಕೆ? ಅಲಿನೇ ಬಾ ಅಂತ ಕರೆದ್ನಾ ಅಂತ? ಹೋಮ್ಗೆ ಹೋಗ್ಬೇಕಾದವಳು ಹೋಮ್ ಸ್ಟೇಗೆ ರಾತ್ರಿ ಎಲ್ಲ ಕೂಡ ಅಲ್ಲೇ ಇದ್ಕೊಂಡು ರಾತ್ರಿ ಎಲ್ಲ ಡ್ರಗ್ಸ್ ಅನ್ನ ಏನಾದ್ರೂ ಹೋಮ್ ಸ್ಟೇಯಲ್ಲಿ ಸೇವನೆ ಮಾಡಿದ್ಲಾ? ಇದರಿಂದ ಏನಾದ್ರೂ ಆತ್ಮಹತ್ಯೆಗೆ ಶರಣ ಆದ್ಲಾ ಅಥವಾ ಯಾರಾದ್ರೂ ಆಕೆಯನ್ನ ಕೊಲೆ ಮಾಡಿರಬಹುದಾ? ಇಂಥ ಹಲವು ಅನುಮಾನಗಳು ಸಾವಿನ ಸುತ್ತ ಇದೆ. ಹಾಗಾಗಿ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ಸದ್ಯಕ್ಕೆ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ.
ಸುಂದರಿ ಸುರಭಿ ಸಾವಿನ ಹಿಂದೆ ಮತ್ತೊಂದು ಮೇಜರ್ ಟ್ವಿಸ್ಟ್ ಇದೆಯಂತೆ. ಏನದು? ಮಗಳ ಸಾವಿನ ಅಸಲಿ ಸತ್ಯವನ್ನ ಸುರಭಿ ತಾಯಿನೇ ಬಿಚ್ಚಿಟ್ರ? ಇದು ನಿನ್ನೆ ಮೊನ್ನೆ ಕಥೆಯಲ್ಲ, ಸುಮಾರು 6-7 ವರ್ಷದ ಟ್ರಾಜಿಡಿ ಅಂತ ತಾಯಿ ಹೇಳಿದ್ರ. ಪ್ರೀತಿ ಮಾಡುವಂತ ಲವ್ ಜಿಹಾದ್ ಮಾಡಿದ್ನಂತೆ ಸಂಚಿತ್ ಅಲಿ. ಮದುವೆ ಆಗೋಣ ಬಾ ಅಂತ ಸುರಭಿ ಹಿಂದೆ ಬಿದ್ದಿದ್ನ ಈ ಸಂಚಿತ್ ಅಲಿ. ಮದುವೆ ಆಗೋಣ ಅಂತ ಸುರಭಿ ಹಿಂದೆ ಬಿದ್ದಿದ್ನ ಸಂಚಿತ್ ಅಲಿ. ಆ ಬಗ್ಗೆ ಸುರಭಿ ತಾಯಿ ಹೇಳಿದ್ದೇನು ಅಂತ. ಮೌಲ್ವಿಗಳಿಂದ ಫೋನ್ ಮಾಡಿಸಿ ಧಮಕಿ ಹಾಕಿಸಿದ್ನ ಈ ಕಿರಾತಕ. ಹೋಮ್ ಸ್ಟೇಗೆ ಆಕೆನ ಬಲವಂತವಾಗಿ ಕರ್ಕೊಂಡು ಹೋದ್ನ ಈ ಸಂಚಿತ್ ಅಲಿ. ಮದ್ಯಪಾನ ಮಾಡಿ ಓರ್ ಡ್ರಗ್ ಕೊಟ್ಟು ಕೊಲೆ ಮಾಡ್ಬಿಟ್ನ ಪಾಪಿ. ಮದುವೆ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ಓರ್ ಡ್ರಗ್ಸ್ ನೀಡಿದ್ರಿಂದ ಸುರಭಿ ಬಾಯಿ ಮತ್ತು ಮೂಗಿನಲ್ಲಿ ರಕ್ತ ಬಂದಿತ್ತ. ಆತ್ಮಹತ್ಯೆ ನಾಟಕವಾಡಿ ಆಸ್ಪತ್ರೆ ಸೇರಿಕೊಂಡ ಸಂಚಿತ್ ಅಲಿ. ಕೊಲೆ ಆರೋಪಿಗೆ ತಕ್ಕ ಶಿಕ್ಷೆ ನೀಡಬೇಕು ಅಂತ ಪೋಷಕರು ಆಗ್ರಹಿಸಿದ್ದಾರೆ. ಸುಂದರಿ ಸುರಭಿ ಸಾವಿನ ಹಿಂದೆ ಮತ್ತೊಂದು ಮೇಜರ್ ಟ್ವಿಸ್ಟ್. ಕಾರಣ ಲವ್ ಜಿಹಾದ್ ವಿಚಾರ ಬೆಳಕಿಗೆ ಬರ್ತಾ ಇದೆ. ಮದುವೆ ಆಗುವಂತ ಪೀಡಿಸಿದ್ನಂತೆ ಸಂಚಿತ್ ಅಲಿ. ಮೌಲ್ವಿಗಳಿಂದೆಲ್ಲ ಫೋನ್ ಮಾಡಿಸಿ ಧಮಕಿ ಹಾಕಿಸಿದ್ನ. ಆ ಕಾರಣಕ್ಕೆ ಹೋಮ್ ಸ್ಟೇಗೆ ಕರೆಸಿ ಮದುವೆ ಆಗಿಲ್ಲ ಅನ್ನೋದನ್ನ ನಿರಾಕರಿಸಿದ್ದಕ್ಕೇನೆ ಆಕೆಗೆ ಓವರ್ ಡೋಸ್ ಡ್ರಗ್ಸ್ ಕೊಟ್ಟು ಕೊಲೆ ಮಾಡದ್ನ ಈತ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಸುರಭಿ ಅವರ ತಾಯಿ ಬಹಳ ಅವರ ಸ್ಟೇಟ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ ಈ ಸಾವಿನ ಕೇಸಲ್ಲಿ. ಹಾಗಾಗಿ ಮೋಸ್ಟ್ಲಿ ಅವರ ಸ್ಟೇಟ್ಮೆಂಟ್ ಅಲ್ಲಿ ಇಂತಹ ವಿಚಾರಗಳು ಉಲ್ಲೇಖ ಆದಂಗೆ ಕಾಣಿಸುತ್ತೆ. ಹಾಗಾಗಿ ಈ ಆಯಾಮದಲ್ಲೂ ಕೂಡ ಸದ್ಯ ಪೊಲೀಸರು ತನಿಖೆನ ಮಾಡಬೇಕಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರಾಜಪ್ಪ, ಸದ್ಯ ಪೊಲೀಸರ ತನಿಖೆ ಯಾವ ಆಯಾಮದಲ್ಲಿ ಸಾಗ್ತಾ ಇದೆ, ಏನೇನ್ ಮಾಹಿತಿ ಇದೆ? ಜೊತೆಗೆ ಸುರಭಿ ಅವರ ತಾಯಿಗೆ ಮೋಸ್ಟ್ಲಿ ಮಗಳ ಬಗ್ಗೆ ಒಂದಷ್ಟು ಮಾಹಿತಿ ಗೊತ್ತೇ ಇರುತ್ತೆ. ಅವರ ಸ್ಟೇಟ್ಮೆಂಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಮಾಹಿತಿ ಏನು? ಏನಾದ್ರೂ ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿ ಕೊಟ್ಟಿದ್ದಾರೆ ಸುರಭಿ ಬಗ್ಗೆ? ಶ್ರುತಿ, ಖಂಡಿತ ತಾಯಿ ಇದು ಒಂದು ಡ್ರಗ್ಸ್ ಕೇಸ್ ಅಷ್ಟೇ ಅಲ್ಲ, ಒಬ್ಬ ಎತ್ತ ಕರುಳಿನ ತಾಯಿಯ ಒಂದು ರೋದನೆ ಅಂತ ಹೇಳ್ಬೋದು. ಯಾಕಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ತನ್ನ ಮಗಳು ಓದಿ ವಿದ್ಯಾವಂತಲಾಗಬೇಕು, ಗಂಡ ಬೇರೆ ಕಳ್ಕೊಂಡಿದ್ದೀನಿ, ತನ್ನ ಮಗಳು ಓದಿ 4 ಜನ ಸರಿಯಾಗಿ ಅವರು ವಿದ್ಯಾವಂತಲಾಗಬೇಕು, ಒಂದು ಅಧಿಕಾರಿ ಆಗ್ಬೇಕು, ಆಫೀಸರ್ ಆಗ್ಬೇಕು ಅಂತ ಹೇಳಿ ಕನ್ಸ್ಕೊಂಡಿರ್ತಾರೆ. ಅದಕ್ಕೆ ಇದ್ದ ಬಗ್ಗೆ ಆಸ್ತಿ ಏನೆಲ್ಲ ಮಾರಿ ತನ್ನ ಮಗಳನ್ನ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಕಾಲೇಜಲ್ಲಿ ಓದೋದಕ್ಕೂ ಕೂಡ ಕಾಲೇಜಿಗೆ ಕಳಿಸ್ತಾಳೆ. ಆ ಸಂದರ್ಭದಲ್ಲಿ ಆಕೆ ತನ್ನ ಬಡತನ, ತನ್ನ ತಾಯಿಯ ಒಂದು ನೋವನ್ನ ಮರೆತು ಮೋಜು ಮಸ್ತಿಗೆ ಬೀಳ್ತಾಳೆ. ಆ ಸಂದರ್ಭದಲ್ಲಿ ಆ ಒಂದು ಫ್ರೆಂಡ್ಸ್ ಜಾಲ ಕೂಡ ಅವ್ರಿಗೆ ಶುರುವಾಗುತ್ತೆ. ಸಾಕಷ್ಟು ಎಂಜಾಯ್ ಮಾಡ್ಬೇಕು, ಮೋಜು ಮಸ್ತಿ ಮಾಡ್ಬೇಕು ಅಂತ ಇಂಟೆನ್ಷನ್ ಅಲ್ಲಿ ಅವಳು ಬೆಂಗಳೂರಿಗೆ ಹೋಗ್ತಾಳೆ. ಅಲ್ಲಿ ಸಾಕಷ್ಟು ಜನ ಫ್ರೆಂಡ್ಸ್ ಸಿಗ್ತಾರೆ. ಅದರಲ್ಲಿ ಮೋಜು ಮಸ್ತಿ ಮಾಡಿ ಸಂದರ್ಭದಲ್ಲಿ ಈ ಸಂಜಿತ್ ಆಲಿ ಅಂತಕ್ಕಂಥ ಒಬ್ಬ ಕೇರಳ ಮೂಲದ ಒಬ್ಬ ವ್ಯಕ್ತಿ ಪರಿಚಯ ಆಗ್ತಾನೆ. ತನ್ನ ಮನೆಯಿಂದ ನಾಗರಬಾವಿ ಕಾಲೇಜಿಗೆ ಬಿಡ್ಬೇಕಾದ್ರೆ ಅವನು ಡ್ರಾಪ್ ಪಿಕಪ್ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಈಕೆ ಪರಿಚಯ ಆಗ್ತಾಳೆ. ಪರಿಚಯ ಆಗಿ ಇವರಿಬ್ಬರ ನಡುವೆ ಸ್ನೇಹ ಆಗುತ್ತೆ. ಇವನು ಆಲ್ರೆಡಿ ಈಗ ಡ್ರಗ್ಸ್ ಪೆಡ್ಲರ್ ಆಗಿದ್ದಾನೆ ಅಂತಕ್ಕಂಥ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಅವನು ಸಾಕಷ್ಟು ಡ್ರಗ್ಸ್ ನ ಮಾರಾಟ ಮಾಡ್ತಾ ಇದ್ನು ಅಂತಕ್ಕಂಥ ಮಾಹಿತಿ ಕೂಡ ಇದೆ. ಇನ್ನು ಪೊಲೀಸ್ ಠಾಣೆಗಳಲ್ಲೂ ಸಹ ಅವನ ಬಗ್ಗೆ NDPS ಆಕ್ಟಿಯಲ್ಲಿ ದೂರುಗಳು ಕೂಡ ದಾಖಲಾಗಿರ್ಬೋದು ಅಂತಕ್ಕಂಥ ಅನುಮಾನವೂ ಸಹ ಇದೆ. ಈ ಬಗ್ಗೆ ಪೊಲೀಸರು ತನಿಖೆ ಮಾಡಬೇಕಾಗಿದೆ. ಇನ್ನು ಇವರಿಬ್ಬರು ಈ ಒಂದು ಡ್ರಗ್ಸ್ ಮೇಟ್ಸ್ ಆಗ್ತಾರೆ. ಇವರು ಲವ್ ಮೇಟ್ಸ್ ಅಂತ ಮೊದ್ಲೇನೋ ಇದು ಬಿಂಬಿತ ಆಗಿತ್ತು, ಆದ್ರೆ ಇದು ಡ್ರಗ್ಸ್ ಮೇಟ್ ಆಗ್ತಾರೆ. ಇವರು ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಸೇವನೆ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ. ಆದ್ರೆ ಕೆಲವೊಂದ್ ಬಾರಿ ಇವ್ರಿಬ್ರು ನಡುವೆ ಭಿನ್ನಾಭಿಪ್ರಾಯ ಆಗುತ್ತೆ, ಒಂದಷ್ಟು ಜಗಳ ಕೂಡ ಆಗುತ್ತೆ. ಇವರಿಬ್ರು 3 ದಿನ ಮನೆ ಬಿಟ್ಟು ಹೊರಟೋಗುತ್ತಾರೆ, ತಂದೆ ತಾಯಿನ ಬಿಟ್ಬಿಟ್ಟು. ಅವಾಗ 3 ದಿನ ಹೋದ್ಮೇಲೆ ಇವ್ರ ತಾಯಿ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲು ಮಾಡ್ತಾಳೆ. ಪ್ರಕರಣ ದಾಖಲು ಮಾಡಿದ್ಮೇಲೆ ಆಯಾ 3 ದಿನ ಆದ್ಮೇಲೆ ಪೊಲೀಸರು ಕರೆದು ಅವ್ರನ್ನ ಬುದ್ಧಿವಾದ ಹೇಳಿ ಆಕೆ ಸಂಜಿತ್ ಆಲಿ ಮೇಲೆ ಹಲ್ಲೆ ಕಡೆ ಮಾಡ್ತಾಳೆ ಅವ್ರ ತಾಯಿ ಗೀತಾ. ಅದಾದ್ಮೇಲೆ ಇವರು ದೂರ ಆಗ್ತಾರೆ ಅಂತ ಅನ್ಕೊಂಡಿದ್ರು. ಇವಳನ್ನ ಅವನನ್ನ ದೂರ ಮಾಡಿ ಒಂದು ಪ್ರಿಹ್ಯಾಬಿಟೇಷನ್ ಸೆಂಟರ್ ಅಲ್ಲಿ ಒಂದು ಚಿಕಿತ್ಸೆನ ಕೊಡ್ತಾ ಇರ್ತಾಳೆ. ಅಲ್ಲಿ ಕೂಡ ಆಕೆ ತನ್ನ ಮಾನಸಿಕ ಅಸ್ವಸ್ಥ ತರ ಬಿಂಬಿಸ್ಕೊಳ್ತಾಳೆ. ತಕ್ಷಣ ತಾಯಿ 3 ತಿಂಗಳ ಅಲ್ಲಿಂದ ಕರ್ಕೊಂಡ್ಬಂದು ಮತ್ತೆ ತನ್ನ ಮನೇಲಿ ಇಟ್ಕೊಳ್ತಾರೆ. ಅಲ್ಲಿಯೂ ಕೂಡ ಇವನ ಕಾಟ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ತನ್ನ ಮನೇಲಿ ಇಟ್ಕೊಂಡಿದ್ದಾಗ ಫೋನ್ ಮಾಡೋದು, ಮತ್ತೆ ಬಾ ಅಂತ ಕರಿತಾ ಇದ್ದಾಗ ಎಲ್ಲ ಕೂಡ ಪ್ರಾರಂಭ ಮಾಡ್ತಾನೆ. ಅದಾದ ಬಳಿಕ ಆಕೆನ ಅಲ್ಲಿಂದ ಬಿಡಿಸ್ಬಿಡ್ಬೇಕು ಅಂತಕ್ಕಂಥ ಮಾಹಿತಿನ ಕೂಡ ಮಾಡ್ತಾರೆ. ಆದ್ರೆ ಈ ಒಂದು ಕೆಟ್ಟ ಚಟ ಅಂತಕ್ಕಂಥ ಒಂದು ಡ್ರಗ್ಸ್ ಮಾಯಾ ಲೋಕಕ್ಕೆ ಬಿದ್ದಂತ ಈ ತಾಯಿ ಸುರಭಿ ತನ್ನ ಸ್ನೇಹಿತನ ಫ್ರೆಂಡ್ಶಿಪ್ ಮತ್ತೆ ಮುಂದುವರಿಸ್ತಾಳೆ.
ಅದೇ ಸಂದರ್ಭದಲ್ಲಿ ಅವನು ಇವರಿಬ್ಬರು ಡ್ರಗ್ಸ್ ಅತಿಯಾಗಿ ಸ್ವೀಕಾರ ಮಾಡತಕ್ಕ ಸಂದರ್ಭದಲ್ಲಿ ಇವರಿಬ್ಬರು ಒಂದು ಭಿನ್ನಾಭಿಪ್ರಾಯ ಆಗಿ ಗಲಾಟೆ ಸಹ ಆಗತ್ತೆ. ಸಂಜಿತ್ ಆಲಿ ಈ ಸುರಭಿ ಮೇಲೆ ಹಲ್ಲೆ ಕೂಡ ಮಾಡ್ತಾನೆ. ಆ ನಿಟ್ಟಿನಲ್ಲಿ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಕೂಡ ದೂರು ದಾಖಲಾಗುತ್ತೆ. ಹಾಗೆ ಆ ಸಂದರ್ಭದಲ್ಲಿ ತಾವು ಫೋಟೋ ನೋಡ್ತಾ ಇದೀರಿ. ಆ ಫೋಟೋದಲ್ಲಿ ಆಕೆ ಕಣ್ಣು ಕೂಡ ಡ್ಯಾಮೇಜ್ ಆಗುತ್ತೆ. ಅದಾದ ಬಳಿಕ ಅವನನ್ನ ದೂರ ಮಾಡಿ ತನ್ನ ತಾಯಿ ಚಿಕ್ಕಬಳ್ಳಾಪುರದ ಒಂದು ಚಿಕ್ಕಬಳ್ಳಾಪುರ ನಗರಕ್ಕೆ ಬಂದ್ಬಿಟ್ಟು APMC ಮಾರ್ಕೆಟ್ ಮುಂದೆ ಒಂದು ಮನೆ ಮಾಡ್ಕೊಂಡು ಇಲ್ಲಿ ಆದ್ರೂ ನೆಮ್ಮದಿಯಾಗಿರೋಣ ಅಂತ ಹೇಳಿ ಬರ್ತಾನೆ. ಆದ್ರೂ ಕೂಡ ಇಲ್ಲಿ ಕೂಡ ಆಕೆಗೆ ನೆಮ್ಮದಿ ಸಿಗೋದಿಲ್ಲ. ತನ್ನ ಮಗಳಿಂದ ಆಕೆಗೆ ಮತ್ತೆ ಸಂಕಷ್ಟ ಶುರುವಾಗುತ್ತೆ. ಏನು ತನ್ನ ಚಿಕ್ಕಬಳ್ಳಾಪುರದ ಒಂದು ಪ್ರತಿಷ್ಠಿತ ಆಸ್ಪತ್ರೆ ಮುದ್ದೇನಹಳ್ಳಿಯಲ್ಲಿ ಏನಿದೆ, ಆಸ್ಪತ್ರೆಯಲ್ಲಿ ಫಿಸಿಯೋಲಿಸ್ಟ್ ಆಗಿ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಕೇವಲ 15 ದಿನ ಆಗಿರ್ತದೆ ಚಿಕ್ಕಬಳ್ಳಾಪುರಕ್ಕೆ ಬಂದ್ಬಿಟ್ಟು. ಅಲ್ಲಿಯೂ ಸಹ ಈಕೆ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದು ಆತನಿಗೆ ಹೇಗ್ ಗೊತ್ತಾಯ್ತು ಅಂತಕ್ಕಂಥದ್ದು ಈಗ ಒಂದು ಅನುಮಾನ. ಈಕೆ ಫೋನ್ ಮಾಡಿ ಕರೆದ್ಲ ಅಥವಾ ಅವನೇ ಏನಾದ್ರು ಈಕೆ ಇರತಕ್ಕಂಥ ಅಡ್ರೆಸ್ ಅನ್ನ ಹೇಗೆ ಪತ್ತೆ ಹಚ್ಚಿದ, ಮತ್ತೆ ಹೋಮ್ ಸ್ಟೇ ಮಾಡಿದ್ದು ಎಲ್ಲ ಹೇಗೆ, ಈ ಚಿಕ್ಕಬಳ್ಳಾಪುರ ಕೇರಳ ಮೂಲದ ವ್ಯಕ್ತಿ ಚಿಕ್ಕಬಳ್ಳಾಪುರದಲ್ಲಿ ಹೇಗೆ ಬಂದು ಇಲ್ಲಿ ಒಂದು ಹೋಮ್ ಸ್ಟೇ ಬುಕ್ ಮಾಡಕ್ ಸಾಧ್ಯ ಆಗಿದೆ. ಆದ್ರೆ ಇದೆಲ್ಲ ಇವರಿಬ್ಬರು ಕಮಿಟ್ ಆಗಿ ಮಾಡಿದಾರ ಅಥವಾ ಇವನೇನಾದ್ರು ಫೋರ್ಸ್ಫುಲ್ ಆಗಿ ಮಾಡಿದಾರ ಅಂತಕ್ಕಂಥ ಒಂದು ಅನುಮಾನ ಈಗ ಶುರುವಾಗಿರ್ತಕ್ಕಂಥದ್ದು. ನೋಡೋಣ ಪೊಲೀಸರ ತನಿಖೆ ವೇಳೆ ಇನ್ಯಾವ ವಿಚಾರಗಳು ಬೆಳಕಿಗೆ ಬರುತ್ತೆ ಅಂತ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಸೇಫ್ ಮಾಡಿದ್ದೀವಿ ಅಂತ ಹೇಳಿ ಅವರು ಇನ್ಫಾರ್ಮ್ ಮಾಡಿ, ನಮಗೆ ತಾಯಿಗೆ ಇನ್ಫಾರ್ಮ್ ಮಾಡಿ, ನೋಡಿ ಹುಡುಗಿನ ಹೀಗೆ ಮಾಡಿದ್ದಾರೆ, ನಾವೇ ಸೇಫ್ ಮಾಡಿದ್ದೀವಿ ಅಂತ ಹೇಳಿ ಕಳಿಸಿದ್ರು. ಆಮೇಲೆ ಅವಳು ಭಯ ಪಟ್ಕೊಂಡು ಅವಳನ್ನ 3 ದಿವಸ ಅದೆಲ್ಲೋ ಇಟ್ಕೊಂಡು ಬಿಟ್ಟಿದ್ದ. ಹೇಗೋ ಮಾಡಿ ಪೊಲೀಸ್ನವ್ರ ಹೆಲ್ಪ್ ತಗೊಂಡು ಅವಳನ್ನ ನಮ್ಮ ವಶಕ್ಕೆ ತಗೊಂಡು ಮತ್ತೆ ಅವಳನ್ನ ಇದಕ್ಕೆ ಕಳಿಸಿ ಏನೇನೋ ಮಾಡಿದ್ರು. ಆಮೇಲೆ ಒಂದು 7-8 ತಿಂಗಳು ಚೆನ್ನಾಗಿದ್ಲು. ರಿಹ್ಯಾಬ್ನಲ್ಲೆಲ್ಲ ಚೆನ್ನಾಗಿದ್ಲು. ಚೆನ್ನಾಗಾಗಿದೆ ಅಂತ ಗೊತ್ತಾಯಿತು. ಅವಳು ಓದಿದ್ದಾಳೆ, ಚೆನ್ನಾಗಿ ಫಿಸಿಯೋಥೆರಪಿ ಮಾಡಿದ್ದಾಳೆ, ಡಾಕ್ಟ್ರೇಟ್ ಬಂದಿದೆ ಅವಳಿಗೆ. ನಮ್ಮನೆಗೂ ಬಂದಿದ್ಲು. ದೊಡ್ಡಮ್ಮ ನಾನೆಲ್ಲ ಅವನು ಬಿಟ್ಟುಬಿಟ್ಟಿದ್ದೀನಿ, ಅವನ ಸಹವಾಸ ಇಲ್ಲ, ಒಳ್ಳೆ ಕೆಲಸಕ್ಕೆ ಸೇರ್ತೀನಿ, ನಾನು ಮನೆ ಕಟ್ಟಿಸ್ಕೊಡ್ತೀನಿ, ನಮ್ಮಮ್ಮನ ನೋಡ್ಕೊಳ್ತೀನಿ, ನಮ್ಮಮ್ಮನಿಗೆ ಯಾರೂ ಇಲ್ಲ ಅಂತ ಹೇಳ್ತಾ ಇರೋ ಹುಡುಗಿನ ತಿರ್ಗಾ ಅವಳನ್ನ ಅಟ್ಯಾಕ್ ಮಾಡಿ ಈ ಮಟ್ಟಕ್ಕೆ ತಂದಿಟ್ಟಿದ್ದಾನೆ ಸರ್. ಲೋಫರ್ ನನ್ನ ಮಗ ಸರ್. ಅವನಿಗೆ ಮರಣದಂಡನೆ ಮಾಡಬೇಕು ಸರ್. ನಮ್ಮ ಕಾನೂನಲ್ಲಿ ಇಂಡಿಯಾದಲ್ಲಿ ಸರಿ ಇಲ್ಲ. ಒಂದು ಹೆಣ್ಣು ಹುಡುಗಿ ಭವಿಷ್ಯನ ಹಾಳು ಮಾಡಿದ್ದಾನೆ. ಅವಳಿಗೆ ಯಾರೂ ಇಲ್ಲ, ಅವಳೊಬ್ಬಳೇ ಮಗಳು, ಸಿಂಗಲ್ ಪೇರೆಂಟ್ ಅವಳು. ನಾನು ಅವಳು ದೊಡ್ಡಮ್ಮ. ಮೋಸ. ಇದಕ್ಕೋಸ್ಕರನೇ ನಿಮ್ಮಮ್ಮನ ಸಾಯಿಸ್ತೀನಿ ಅಂತ ಹೇಳಿದ್ನಂತೆ. ಅವಳು ಅಟ್ಯಾಕ್ ಮಾಡಕ್ಕೆ ಹೋಗಿದ್ರೆ ಹೊಡೆದು ಬೈದು ಅವನಿಗೆ ಬೇಕಿತ್ತು. ಅವನಿಗೇನು ಅಂತಂದರೆ ದುಡ್ಡು ಬೇಕು. ಒಬ್ಬ ಬ್ರಾಹ್ಮಣರ ಹುಡುಗಿನ ತಗೊಂಡು ಹೋದರೆ ಅವರಿಗೆ ಎಷ್ಟು ದುಡ್ಡು ಸಿಕ್ಕುತ್ತೆ ಅಂತ ಮಾಡಿದ್ದಾನೆ ಅವನು. ಲವ್ ಜಿಹಾದ್ ಕೇಸ್ ಸರ್ ಇದು. ಬಲಾತ್ಕಾರವಾಗಿ ಅವನು ಮಾಡಿದ್ದಾನೆ. ಅವನಿಗೆ ಪರಿಚಯ ಅವಳು ಓದುವಾಗ ಅದು ಹೇಗೆ ಸಿಕ್ಕುತ್ತೆ? ನಾವು ತಾಯಿಗೇನು ಗೊತ್ತಾಗುತ್ತೆ? ಗೊತ್ತಿರುತ್ತಾ? ಕಾಲೇಜ್ಗೆ ಹೋಗ್ತಾ ಇದ್ಲು, ಬರ್ತಾ ಇದ್ಲು. ಯಾವಾಗ ಪರಿಚಯ ಆದ್ನೋ, ಯಾವಾಗ ಲಿಂಕ್ ಸಿಕ್ತೋ? ಅವಳು ನಮಗೆ ಗೊತ್ತಾಗಿದ್ದು 7 ತಿಂಗಳ ಹಿಂದೆ. ಆಮೇಲೆ ಅದನ್ನು ಬಿಡಿಸ್ಬಿಟ್ಟು ತಗೊಂಡೋಗಿ ರಿಹ್ಯಾಬ್ಗೆ ಹಾಕಿದ್ಲು. ರಿಹ್ಯಾಬ್ನಲ್ಲಿ ಅವನು ಜೈಲ್ ಥರ ಇಟ್ಟಿದ್ರು, ಅಲ್ಲೇನೂ ತೊಂದರೆ ಇರಲಿಲ್ಲ. ಆಮೇಲೆ ಅವರೇ ಹೇಳಿದರು ಕರ್ಕೊಂಡೋಗಿ, ಅವನು ಇನ್ನೇನು ಸಿಕ್ಕಲ್ಲ, ಸರಿ ಹೋಗ್ತಾಳೆ, ಅವಳ ಭವಿಷ್ಯನ ಯಾಕೆ ಇದು ಮಾಡ್ತೀರಾ, ಒಂದು ಕೆಲಸಕ್ಕೆ ಸೇರಿಸಿ ಅಂದರು. ಮುದ್ದೇನಹಳ್ಳಿನಲ್ಲಿ ಒಳ್ಳೆ ಕೆಲಸ, ಜವಾಬ್ದಾರಿಯುತ ಕೆಲಸ, ಒಳ್ಳೆ ಲೇಡಿ, ಟ್ಯಾಲೆಂಟ್ ಲೇಡಿ ಅವಳು. ಲಾಸ್ಟ್ ವೀಕ್ ನಮ್ಮನೆಗೆ ಬಂದಿದ್ಲು. ದೊಡ್ಡಮ್ಮ ನಾನು ಚೆನ್ನಾಗಿದ್ದೀನಿ, ಆಲ್ ರೈಟ್, ನಿಮಗೆ ಕಾಲು ನೋವು ಅಂತ ಇದ್ದೀರಾ, ಅದನ್ನು ನಾನು ಸರಿಪಡಿಸ್ತೀನಿ, ಒಂದು ಮನೆ ಮಾಡ್ತೀನಿ ನಮ್ಮಮ್ಮನಿಗೆ, 8 ತಿಂಗಳು ನಮ್ಮಮ್ಮನ ನೀವು ರಕ್ಷಣೆ ಮಾಡಿದ್ದೀರಾ ಅಂತೇಳಿ ತುಂಬ ಇದು ಮಾಡಿದ್ಲು ಸರ್. ಇವತ್ತಿನ ದಿವಸ ಅವಳ ಮುಖ ನಾನು ಹೇಗೆ ನೋಡಲಿ ಸರ್? ನನ್ನ ಮಗಳ ಮುಖನ, ನನ್ನ ದೊಡ್ಡಮ್ಮ ಸರ್. ಆ ತಾಯಿ ಹೇಗಿರಬೇಕು ಸರ್? ಇದಕ್ಕೆ ನ್ಯಾಯ ಇಲ್ವಾ? ನ್ಯಾಯ ಕೊಡಿಸಿ ಸರ್ ಎಲ್ಲ ಸೇರಿ ಅವಳಿಗೆ. ಯಾಕೆ ಕಳಿಸೋದ್ವಿ ಅಂತಂದರೆ ಅವನು ಬಲಾತ್ಕಾರವಾಗಿ ಇನ್ನೇನು ಮಾಡ್ತಾನೋ, ಸೇಫಾಗಿ ಒಂದು ಕಡೆ ಇರಲಿ, ಅವಳೊಬ್ಬಳೇ ಇರೋದು ಮನೆ.